ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವಿಡಿಯೋಸ್. ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಇವಾಗ ಇನ್ನೊಬ್ಬ ಸ್ಪರ್ಧಿ ಕರ್ಕೊಂಡು ಹೋಗ್ಬೇಕಲ್ಲ, ಆಗ ಇನ್ನೊಬ್ಬರು ಗೆಸ್ಟ್ ಕೂಡ ಬಂದಿದ್ದಾರೆ, ಅನುಪಮ ಗೌಡ. ಜೊತೆಗೆ ಇಲ್ಲಿ ಒಂದಿಷ್ಟು ತಮಾಷೆ ತರಲೇ ಇದೆ. ಅದರಲ್ಲೂ ಕೂಡ ರಘುವಣ್ಣ ಮತ್ತು ಅಶ್ವಿನಿ ಗೌಡರದ್ದು ಒಂದಿಷ್ಟು ಮಾತುಕತೆ ಇದೆಯಪ್ಪ, ಸಖತ್ ಅನಿಸಿದೆ. ಅದ್ರ ಜೊತೆಗೆ ನಮ್ಮ ಗಿಲ್ಲಿಯವರ ರಿಯಾಕ್ಷನ್ ಇನ್ನೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಪ್ರೋಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲಾಗಿ ಮಾತಾಡೋಣ ಬನ್ನಿ. ಆ್ಯಕ್ಚುಲಿ ಅನುಪಮ ಗೌಡ ಅವರು ತುಂಬ ಸಲ ಬಂದಿದ್ದಾರೆ, ಒಂದು ಕಂಟೆಸ್ಟೆಂಟಾಗಿ ಕೂಡ ಎಂಟ್ರಿ ಕೊಟ್ಟಿದ್ರು, ಆಮೇಲೆ ತಿರ್ಗಾ ಇನ್ನೊಂದು ಸಲ ಬರ್ತಾರೆ. ಆ್ಯಂಡ್ ಇವಾಗ ಗೆಸ್ಟಾಗಿ ಕೂಡ ಬಂದಿರುವಂಥದ್ದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನು ಗೈಸ್? ಈಗ ಸುದೀಪಣ್ಣ ಇದ್ದರೆ ಇದು ಬೇರೆ ಥರ ನಡೀತಿತ್ತು. ಸುದೀಪಣ್ಣ ಇಲ್ದಿರೋ ಒಂದು ಕಾರಣದಿಂದ ಇವಾಗ ಎಲ್ಲರೂ ಕೂಡ ಗೆಸ್ಟ್ಗಳಾಗಿ ಬಂದು ಒಂದಿಷ್ಟು ಇದು ಮಾಡ್ಬಿಟ್ಟು ಹೋಗ್ತಾ ಇದ್ದಾರೆ. ಇವ್ರನ್ನ ಬಿಟ್ಟು ತಿರ್ಗಿ ಯಾರು ಬರ್ತಾರ ಕಾದು ನೋಡಬೇಕಾಗತ್ತೆ. ಬಟ್ ಸದ್ಯಕ್ಕೆ ಇವರೇ ಗೆಸ್ಟಾಗಿ ಫುಲ್ ಕಂಟಿನ್ಯೂ ಆಗ್ಬೋದು ಅಂತ ಅನ್ಸುತ್ತೆ. ವೆಯ್ಟ್ ಮಾಡಿ ನೋಡೋಣ. ನೆನ್ನೆ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಗೆಸ್ಟ್ಗಳಲ್ಲಿ ಇಬ್ಬರು ಬಂದು ಒಂದು ಆ ಪ್ರೊಸೆಸ್ನ ಕಂಪ್ಲೀಟ್ ಮಾಡಿಬಿಟ್ಟು ಹೋದರು. ಆ್ಯಂಡ್ ಇಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಅನುಪಮ ಗೌಡರು ಬಂದಿದ್ದಾರೆ. ಮಧ್ಯಾಹ್ನ ಪ್ರೋಮೋದಲ್ಲಿ ಇನ್ನೊಬ್ರು ಯಾರು ಬರ್ತಾರೆ ಕತೆ ಅಂತ ಕಾದು ನೋಡಬೇಕಾಗುತ್ತೆ. ಆ್ಯಂಡ್ ಜೊತೆಗೆ ಇಲ್ಲಿ ತುಂಬ ಜನರ ಜೊತೆ ಕಾಂಟ್ಯಾಕ್ಟ್ ಇದೆ ಅನುಪಮ ಗೌಡವ್ರಿಗೆ. ಅದರಲ್ಲೂ ಕೂಡ ಸ್ಪಂದನವರೆಲ್ಲ ತುಂಬ ಕ್ಲೋಸ್ ಇದ್ದಾರೆ ಅಂತ ಅನ್ಕೋತೀನಿ. ವರ್ಕ್ ಕೂಡ ಮಾಡಿರ್ಬೋದು ತುಂಬ ಜನರ ಜೊತೆ. ನೋಡೋಣ, ಒಟ್ಟಿನಲ್ಲಿ ಗೊತ್ತಿರುತ್ತೆ ಯಾರು ಹೆಂಗೆ ಏನು ಕತೆ ಅಂತ. ಆ್ಯಂಡ್ ನೀವು ಅಬ್ಸರ್ವ್ ಮಾಡೋದು ಕ್ಲಿಯರಾಗಿ ಇಲ್ಲಿ ಎಲ್ಲರೂ ಕೂಡ ಕುತ್ಕೊಂಡು ಮಾತಾಡ್ತಿರುವಂಥದ್ದು. ಅಶ್ವಿನಿ ಗೌಡ ಮತ್ತು ರಾಶಿಗೆ ಕೂಡ ಮಾತಾಡ್ತಿದ್ದಾರೆ. ಆ್ಯಂಡ್ ಇವಾಗ ಏನಪ್ಪ ಅಂದರೆ ಎಲ್ಲರೂ ಮಿಸ್ ಮಾಡ್ಕೋತಾರೆ ಎಲ್ಲರನ್ನೂ ಕೂಡ ಹೋಗೋರನ್ನ. ಬಟ್ ಸ್ಟಿಲ್ ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಾಗಿದೆ ಇರೋದು ಸ್ವಲ್ಪ ದಿನ, ಎಲ್ಲರೂ ಹೋಗಲೇಬೇಕು, ಬೇರೆ ಆಪ್ಷನೂ ಇಲ್ಲ. ಸೊ ರೆಡಿ ಇದ್ದಾರೆ ಅಂತಲೇ ಹೇಳ್ಬೋದು ಮೆಂಟಲಿ. ಬಟ್ ಏನಪ್ಪ ಅಂದರೆ ಸೀಸನ್ ಆಲ್ರೆಡಿ ಮುಗೀತಿದೆ. ಟೈಮ್ ಎಷ್ಟು ಬೇಗ ಆಗ್ತದೆ ಅಂತಲೇ ಗೊತ್ತಾಗ್ತಿಲ್ಲ ಅವರು. ಯಪ್ಪ ಇಷ್ಟು ಫಾಸ್ಟಾಗಿ ಹೋಗುತ್ತೆ ಅಂತ ಅನ್ಕೋತಾನಿಲ್ಲ. ವಾರಗಳು ಕಳಿಯೋದೇ ಗೊತ್ತಾಗ್ತಿಲ್ಲ, ಅಷ್ಟು ಫಾಸ್ಟಾಗಿ ಹೋಗ್ತಿದೆ. ನಿಮಗೂ ಹಾಗೆ ಅನಿಸಿದೆಯಾ? ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಇವಾಗ ಒಬ್ಬೊಬ್ಬರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗಬೇಕಾಗತ್ತೆ. ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನಮ್ಮ ಅಶ್ವಿನಿ ಗೌಡರು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಬಂದಿದ್ದಾರೆ ಒಬ್ಬರ ಬಗ್ಗೆ. ಕೇಳಿ. 4ನೇ ವಾರದಲ್ಲಿದ್ದೀವಿ. ಅವತ್ತು ರಘುನ ಕಂಡೆ, ಬಟ್ ಇವತ್ತು ಒಂದು ಮಗುನ ನೋಡ್ತಾ ಇದ್ದೀವಿ. ಮಗು ರಘುವಣ್ಣ ಮಗು ಅಂದೆ ಯಾವ ಕಡೆಯಿಂದ ದೊಡ್ಡ ಮಗು ಅಂತ ಹೇಳ್ಬೋದು. ಆ್ಯಕ್ಚುಲಿ ನಿಜ ಹೇಳ್ಬೇಕಾದ್ರೆ ರಘುವಣ್ಣ ಮಗು ಥರನೇ ಅಂತಲೇ ಹೇಳ್ಬೋದು. ಅವ್ರ ರಿಯಾಕ್ಷನ್ಗಳನ್ನ ನೋಡಿ, ಅವ್ರಿರುವಂಥ ರೀತಿ ನೋಡಿ, ತುಂಬ ಕೇರಿಂಗ್ ಪರ್ಸನ್ನು. ಕೆಲವೊಂದು ಕಡೆ ಅವ್ರಿಗೆ ತುಂಬ ಕೋಪ ಇದ್ರು ಕೂಡ ಅದನ್ನು ಕಂಟ್ರೋಲ್ ಮಾಡ್ಕೊಂಡು ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರ ಹೆಂಡತಿ ಮಗ ಬಂದಾಗ ಏನು ಮಾತಾಡೋ ಅಂತ ಕೇಳಿಸ್ಕೊಂಡಿದ್ದೀರಲ್ವಾ, ಆ ರೀತಿ ಇರುವಂಥ ರಘುವಣ್ಣ ಇಲ್ಲಿ ಎಷ್ಟೆಲ್ಲ ಕಂಟ್ರೋಲ್ ಮಾಡಿಕೊಂಡು ಎಲ್ಲರ ಜೊತೆ ಎಂಜಾಯ್ ಮಾಡ್ಕೊಂಡಿದ್ದಾರೆ ಅಂದರೆ ನಿಜವೂ ಅಪ್ರಿಷಿಯೇಟ್ ಮಾಡಲೇಬೇಕು ಅವ್ರಿಗೆ. ಯಾಕಂದರೆ ಅಷ್ಟು ಈಸಿ ಇಲ್ಲ. ಯಾಕಂದ್ರೆ ತುಂಬ ಕೋಪ ಅಷ್ಟೆಲ್ಲ ಇದ್ದು ಹೊಟ್ಟೆಗೆ ಊಟ ಇಲ್ಲ, ಅಷ್ಟು ಮಾಡಿ ತಿಂತಿದ್ರು. ಅವ್ರದ್ದು ವೀಡಿಯೋಗಳಿದ್ದಾವೆ, ಚೆಕ್ ಮಾಡಿ ಅವರು ಹೆಂಗೆ ತಿಂತಿದ್ರು ಮಟನ್ ಎಲ್ಲನೂ ಅಂತ. ಅಲ್ಲೇ ಕ್ಲಿಯರಾಗಿ ಗೊತ್ತಾಗುತ್ತೆ ರಘುವಣ್ಣಂಗೆ ಎಷ್ಟು ಹೊಟ್ಟೆ ಹಸಿವು ಇರ್ಬೋದು, ಅದನ್ನು ಹಿಂಗೆ ತಡ್ಕೋತಿರ್ಬೋದು ಅಂತ. ಓಕೆನಾ? ಸೊ ಯಾರಿಗಾರು ಅಷ್ಟೇ ನಾವು ತಿಂತಿರೋದಕ್ಕಿಂತ ಕಡಿಮೆ ಮಾಡ್ಕೊಂಡು ಹೋಗ್ತಾ ಫಿಸಿಕಲಿ ಡೌನ್ ಆಗ್ತಾ ತುಂಬ ಮೆಂಟಲಿ ಟಾರ್ಚರ್ ಆಗುತ್ತೆ. ಮತ್ತು ಫಿಸಿಕಲ್ ಕೂಡ ಹೊಟ್ಟೆ ಹಸಿವು ಅದು ಇದೆಲ್ಲ ಆಗ್ತಿರ್ಬೇಕಾದ್ರೆ ತುಂಬ ರಿಯಾಕ್ಷನ್ ಬಂದೇ ಬರುತ್ತೆ. ರಘುವಣ್ಣನ ಕಡೆಯಿಂದ ಅದು ತುಂಬ ಕಡೆ ಕಾಣಿಸಿದೆ ಕೂಡ ಹೌದು. ಓಕೆನಾ? ಆದರೂ ಕೂಡ ಅವ್ರ ಬೆಟರ್ ವರ್ಷನ್ನ ನೋಡ್ತಾ ಇದ್ದೀವಿ. ಆ್ಯಂಡ್ ಅವ್ರ ಫ್ಯಾಮಿಲಿಗೆ ಅದು ಶಾಕ್ ಆಗುತ್ತೆ ಅಂದರೆ ನಮ್ಗೆ ಶಾಕ್ ಆಗಬಾರ್ದು ಹೇಳಿ. ಸೀರಿಯಸ್ಲಿ ಹೇಳ್ತೀನಲ್ಲ, ರಘುವಣ್ಣ ತುಂಬ ಒಳ್ಳೆ ರೀತಿ ಈ ಬಿಗ್ ಬಾಸ್ ಜರ್ನಿನ ತಗೊಂಡು ಹೋಗ್ತಿದ್ದಾರೆ. ಒಳ್ಳೇದಾಗಲಿ. ಬಟ್ ಅವ್ರ ರಿಯಾಕ್ಷನ್ ಸಾಕಾಗಿದೆ. ಪ್ರೀತಿಯಿಂದ ಈ ಮನೇಲಿ ರಘುವಣ್ಣ ಅಂತಾರೆ. ನನಗೂ ರಘುವಣ್ಣ ಅಂತ ಕರಿಬೇಕು ಅಂತ ಅನ್ಸುತ್ತೆ. ಇಲ್ಲಿ ಇನ್ನೊಂದು ಕಾಡ್ಲೆ ಹೆಂಗೆ ಗೊತ್ತಾ, ರಘುವಣ್ಣ ಅಂತ ಕರಿಬೇಕು ಅಂತ ಅನಿಸಿದೆ, ಬಟ್ ಕರೆಯಲ್ಲ. ಯಾಕೆ? ಏನಿದು ಕತೆ? ಸೀರಿಯಸ್ಲಿ ಏನು ನಡೀತಿದೆ ಗುರು ಇದರಲ್ಲಿ? ಅಯ್ಯೋ ಕಾಟ್ಲೆ ಅಂತ ಅನಿಸುತ್ತೆ. ಬಟ್ ಫನ್ ವೇಗೆ ತಗೊಂಡು ಹೋಗೋಣ. ಆ್ಯಂಡ್ ಇದಾದಮೇಲೆ ಇಲ್ಲಿ ನಮ್ಮ ಧ್ರುವಂತ ಆಗ್ಬೋದು, ನಮ್ಮ ಗಿಲ್ಲಿ ಆಗ್ಬೋದು, ಅವ್ರ ರಿಯಾಕ್ಷನ್ ಮಸ್ತಿದೆ ಅಂತಲೇ ಹೇಳ್ಬೋದು. ನಿನ್ನೆಯಿಂದ ಗಿಲ್ಲಿ ಕೂಡ ಕೊಡ್ತಿರುವಂಥ ರಿಯಾಕ್ಷನ್ಗಳು ಮಾತ್ರ ಸಖತ್ತಾಗಿ ಇಷ್ಟ ಆಗ್ತದೆ ನನಗಂತೂ. ಅಶ್ವಿನಿ ಅವರು ಕ್ಯಾಪ್ಟನ್ ಅನ್ನೋ ರೀತಿ, ಅಂದರೆ ಕ್ಯಾಪ್ಟನ್ಸಿ ಟಾಸ್ಕ್ ಅವರು ಸೆಲೆಕ್ಟ್ ಆಗಿದ್ದಾರೆ ಅನ್ನೋ ರೀತಿ ಬಂದಾಗ ಯಾವ ಥರ ರಿಯಾಕ್ಷನ್ನು ಇವತ್ತು ಅಷ್ಟೇ ಆ ರಿಯಾಕ್ಷನ್ಗಳು, ಧ್ರುವಂತ ರಿಯಾಕ್ಷನ್ನು. ಆ್ಯಂಡ್ ಧ್ರುವಂತ ಅವ್ರು ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲೂ ಇರಲೇ ಇಲ್ಲ. ಅವರು ಸಡನ್ನಾಗಿ ಎಲ್ಲ ಒಳ್ಳೆ ಸಪೋರ್ಟ್ ಕೂಡ ಬರ್ತಿದೆ, ಮತ್ತು ಒಳ್ಳೆ ರೀತಿ ಕೂಡ ಆಟ ಆಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನು ಗೈಸ್? ಎಲ್ಲ ಕೂಡ ಹೇಗೆ ಬದಲಾಗ್ತದೆ? ಆ್ಯಂಡ್ ಅಲ್ಲಿಂದ ಇಲ್ಲಿವರೆಗೂ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಬಂದವ್ರ ಕತೆ ಏನು? ಒಂದೇ ಸಲ ಭೂಮ್ ಮಧ್ಯ ಮೇಡ ಬರ್ತಿರುವಂತಹ ನಮ್ಮ ಧ್ರುವಂತವ್ರ ಕತೆ ಏನು ಹೇಳಿ ನೀವೇ. ಓಕೆನಾ? ತುಂಬಾ ಇಷ್ಟ ನನಗೆ. ಒಂದಷ್ಟು ಅವರು ನನ್ನನ್ನು ಅರ್ಥ ಮಾಡ್ಕೊಂಡ್ರು, ನಾನು ಅವ್ರನ್ನ ಅರ್ಥ ಮಾಡ್ಕೊಂಡೆ. ಈಗ ಯಾರ ಬಗ್ಗೆ ಹೇಳಿರ್ಬೋದು ಅನ್ಸುತ್ತೆ. ನನ್ನ ಪ್ರಕಾರ ಕೂಡ ರಘುವಣ್ಣ ಅಶ್ವಿನಿ ಅವ್ರ ಬಗ್ಗೆ ಹೇಳಿರ್ಬೋದು ಅನ್ಸುತ್ತೆ. ನೋಡೋಣ ಯಾರ ಬಗ್ಗೆ ಹೇಳಿರ್ತಾರೆ ಕತೆ ಅಂತ. ಆ್ಯಂಡ್ ಇಲ್ಲಿ ರಘುವಣ್ಣನ ಬಗ್ಗೆ ಹೇಳ್ತಿರೋ ಮಾತುಗಳನ್ನ ಕೇಳಿ ನಮ್ಮ ರಘುವಣ್ಣಂಗೆ ತಡ್ಕೊಳಕ್ಕಾಗ್ತಿಲ್ಲ. ಆ ಲೆವೆಲ್ ಖುಷಿ ಆಗ್ತಿದೆ. ಬಟ್ ಇವರಿಬ್ಬರು ಕಾಂಬೋ ಸಖತ್ತಾಗಿ ವರ್ಕ್ ಆಗಿದೆ ಸೀಸನ್ ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ಬಂದು ಮೊದಲನೇ ದಿನದಲ್ಲೇ ಹೆಂಗೆ ಹತ್ಕೋತವ್ರು ಇಬ್ಬರ ಮಧ್ಯ. ಬಟ್ ಇವತ್ತು ನೋಡ್ರೆ ಎಲ್ಲರೂ ಚೆನ್ನಾಗಿದ್ದಾರೆ, ಖುಷಿಯಾಗಿದ್ದಾರೆ. ಇದನ್ನ ನೋಡೋಕೆ ತುಂಬ ಖುಷಿಯಪ್ಪ ನನಗಂತೂ. ಹೌದು, ಅದಂತೂ ನಿಜ ಗುರು. ನಮ್ಗೆ ಇಲ್ಲಿ ಹೇಳ್ದಂಗೆ ಅದೇ ರೀತಿ ಆಗ್ತದೆ ಅಂತಲೇ ಹೇಳ್ಬೋದು. ಬಟ್ ಏನಪ್ಪ ಚೆನ್ನಾಗಿದೆ, ಅದೊಂದು ಮಾತ್ರ ಹೇಳ್ಬೋದು ಮಾತ್ರ ಕ್ಲಿಯರಾಗಿ. ಏನು ಅನಿಸಿದೆ ಗೈಸ್? ಯಬ್ಬಾ. ಬಟ್ ಏನಪ್ಪ ಇವಾಗ ನೋಡಿ ಸೂರಜ್ ಹೋದರು, ಈಗೆಲ್ಲ ಮರ್ತ್ಬಿಟ್ರು. ಇವಾಗ ಇಲ್ಲಿ ಆರಾಮಾಗಿದ್ದಾರೆ. ಇದಕ್ಕೇನು ಹೇಳ್ತೀರಾ? ಇಷ್ಟೇ ಟೈಮ್. ಆ್ಯಂಡ್ ಅವ್ರು ಪ್ರಾಕ್ಟಿಕಲ್ ಇದ್ದಾರೆ ಅನ್ನೋದು ತುಂಬ ಕ್ಲಿಯರಾಗಿ ಗೊತ್ತಾಗ್ತದೆ. ಓಕೆನಾ? ಸೊ ನಾವು ಜನಗಳು ಕೂಡ ಪ್ರಾಕ್ಟಿಕಲ್ ಇರೋದನ್ನ ಕಲಿಬೇಕಾಗುತ್ತೆ. ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಈಗ ಅನುಪಮ ಗೌಡವ್ರು ಯಾರನ್ನ ಕರ್ಕೊಂಡು ಹೋಗ್ತಾರೆ ಕತೆ ಅಂತ
ಕಾದು ನೋಡಬೇಕು. ನೆಕ್ಸ್ಟ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಓಕೆನಾ. ಇಂಟ್ರೆಸ್ಟಿಂಗ್ ಆಗಂತೂ ಇದ್ದೇ ಇರುತ್ತೆ. ಆ್ಯಂಡ್ ಇನ್ನು ಮುಂದೆ ಸ್ಪರ್ಧಿಗಳು ಯಾವ್ಯಾವ ಥರ ಆಟ ಆಡ್ತಾರೆ, ಯಾವ ಥರ ಯೋಚನೆ ಮಾಡ್ತಾರೆ, ಹೆಂಗೆ ತೊಗೊಂಡು ಹೋಗ್ತಾರೆ ಆಟನ, ಪ್ರತಿಯೊಂದು ಕಾದು ನೋಡಬೇಕು. ಒಟ್ಟಿನ ಸಖತ್ ಫನ್ ಆಗಿದ್ದಪ್ಪ ಪ್ರೋಮೋ. ನೋಡೋಣ ಇವತ್ತಿನ ಎಪಿಸೋಡ್ ಯಾವ ಥರ ಇರುತ್ತೆ, ಹೆಂಗೆ ಕತೆ ಅಂತ. ತುಂಬ ಇಷ್ಟರ ಬಗ್ಗೆ ಕ್ಲಾರಿಟಿ ಕೊಡೋದು ಕೂಡ ಇದೆ, ಅದ್ರ ಬಗ್ಗೆ ಕೂಡ ಒಂದು ವೀಡಿಯೋ ಬರುತ್ತೆ, ಮಾತಾಡೋಣ. ಸಿಗೋಣ ಗೈಸ್ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.